ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನನ್ಗೆ ಇವತ್ತೇನು ಖುಷಿ ಆಗ್ತಾ ಇದೆ ಅಂದ್ರೆ ನಂದು ಆಫ್ ಮಾನಿಟೈಸೇಷನ್ ಕಂಪ್ಲೀಟ್ ಆಯ್ತು. ನಾನು ಎಷ್ಟು ದಿನ ಕಷ್ಟ ಬಿದ್ದಿದ್ದಕ್ಕೆ ಆಫ್ ಮಾನಿಟೈಸೇಷನ್ ಕಂಪ್ಲೀಟ್ ಆಯ್ತು. ಇದೆಲ್ಲ ಸಪೋರ್ಟ್ ಮಾಡಿರೋದೆಲ್ಲ ನಿಮ್ಮ ಕಡೆಯಿಂದ ನನ್ಗೆ ಸಪೋರ್ಟ್ ಆಗಿದೆ. ಇದೇ ತರ ಬೆಳೆಸ್ತಾ ಇರಿ. ನಾನು ಕೇಳ್ಕೊಳ್ಳೋದು ಇಷ್ಟೇ. ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಲ್ಲಾರ್ದು ಟಿಫನ್ ಟೀ ಕಾಫಿ ಎಲ್ಲಾರ್ದು ಆಯ್ತಾ? ತಮ್ಮನೇಲಿ ನೋಡ್ದೇನೆ ಗೊತ್ತಾಗಿರುತ್ತೆ ನಿಮ್ಗೆ ಏನು ವಿಷಯ ಅಂದ್ರೆ ನಂದು ಆಫ್ ಮಾನಿಟೈಸೇಷನ್ ಕಂಪ್ಲೀಟ್ ಆಯ್ತು. ನಿನ್ನೆಗೆ ಕಂಪ್ಲೀಟ್ ಆಯ್ತು. ನನಗೆ ತುಂಬಾ ಜನ ಸಪೋರ್ಟ್ ಮಾಡಿದೀರಾ. ನನ್ಗೆ ಯೂಟ್ಯೂಬ್ ಅಲ್ಲಿ ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ನನ್ಗೆ ತುಂಬಾ ಪರಿಚಯ ಆದವ್ರು. ನನ್ನ ಅಕ್ಕ ತಂಗಿರು ಅಣ್ಣ ಅಕ್ಕೋರೆ ಅನ್ಕೊಳ್ರಿ, ಅಣ್ಣ ತಮ್ಮಂದಿರಿ ಫುಲ್ಲು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ನೆನ್ಸ್ಕೊಬೇಕು, ನಾನು ಯೂಟ್ಯೂಬ್ ಅಲ್ಲಿ ತುಂಬಾ ಕಷ್ಟ ಬಿದ್ದ ಇದ್ದೆ. ಎಲ್ಲ ಚಾನಲ್ಗೆ ಹೋಗೋದು, ಪಿನ್ ಮಾಡಿಸ್ಕೊಳ್ಳೋದು. ನನ್ನ ಸಬ್ಸ್ಕ್ರೈಬರೇ ನಿಲ್ತಾ ಇಲ್ಲ. ಅದೇನಾಗಿದೆ ಗೊತ್ತಿಲ್ಲ. ಎಲ್ಲರೂ ಹಂಗೆ ಕೇಳ್ತಾರೆ, ಯಾಕೆ ನಿಮ್ ಸಬ್ಸ್ಕ್ರೈಬರೇ ಎಲ್ಲ ಲೆಸ್ ಆಗ್ತದೆ ಅಂತ. ಏನಂತೂ ಗೊತ್ತಾಗ್ತಾ ಇಲ್ಲ. ನಾನು ವೇಟ್ ಮಾಡ್ತಾ ಇದ್ದೆ, ಆಗ್ಲಿ ತಾಳ್ಮೆಯಿಂದ ವೇಟ್ ಮಾಡ್ತಾ ಇದ್ದೆ. ಬರ್ತಾರೆ. ನಾನು ಕಷ್ಟ ಬಿದ್ದಿರೋದಕ್ಕೆ ನನ್ಗೂ ಒಂದು ಮಾನಿಟೈಸೇಷನ್ ಆಗ್ಲಿ ಅಂತ ನನ್ಗೆ ಒಂದು 6 ಮಂತ್ಸ್ ಇಲ್ಲ, ಒಂದು 4 months ನಂದು ವಾಚ್ ಅವರ್ ಕಂಪ್ಲೀಟ್ ಆಗೋಗಿತ್ತು. ಆಲ್ಮೋಸ್ಟ್ ನಂದು 4500 ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು ನಂದು. ಮೊದಲಿಂದ ನಂದು 8 ವರ್ಷ ಆಯ್ತು ನಾನು ಚಾನಲ್ ಸ್ಟಾರ್ಟ್ ಮಾಡಿ. 8 ವರ್ಷದಿಂದ ನಾನು ಬಿಟ್ಬಿಟ್ಟಿದ್ದೆ. ಏನೋ ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ಆಗ್ತಾ ಇದೆ ಅಷ್ಟೇ. ಆಮೇಲೆ ಅದ್ರ ಬಗ್ಗೆ ತಿಳ್ಕೊಂಡ್ ಸ್ವಲ್ಪ ಮೈಂಡ್ ಅಲ್ಲಿ ಹಾಕೊಂಡು ಆಮೇಲೆ ನಮ್ ಫ್ರೆಂಡ್ ಒಬ್ರು ಇದಾರೆ, ಕೇಳಿದೆ ಈ ತರ ಅಂದಿದ್ದಕ್ಕೆ ಅವರು ಈ ತರ ಹ್ಯಾಶ್ಟ್ಯಾಗ್ ಆಗ್ಬೇಕು, ಕೀವರ್ಡ್ಸ್ ಆಗ್ಬೇಕು, ಇದಾಗ್ಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಆಮೇಲೆ ನಾನು ಯೂಟ್ಯೂಬ್ ಅಲ್ಲಿ ಕೆಲವ್ರ ಹತ್ರ ಹೋಗಿ ಚೆಕ್ ಮಾಡಿ ಕೇಳಿ ತಮ್ನೇಲ್ ಯಾವ ತರ ಆಗ್ಬೇಕು, ಹ್ಯಾಶ್ಟ್ಯಾಗ್ ಯಾವ ತರ ಆಗ್ಬೇಕು, ವೈರಲ್ ಹ್ಯಾಶ್ಟ್ಯಾಗ್ ಯಾವ ತರ ಆಗ್ಬೇಕು ಎಲ್ಲ ಪ್ರತಿಯೊಂದು ತಿಳ್ಕೊಂಡೆ. ನಾನು ತಿಳ್ಕೊಂಡ್ಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡಿದೆ. ನಾನು ವಾಚ್ ಅವರು ನಾನು ಕಂಪ್ಲೀಟ್ ಮಾಡ್ಕೊಂಡೆ. ನನ್ಗೆ ಏನ್ ಪ್ರಾಬ್ಲಮ್ ಐತೆ ಅಂದ್ರೆ ಸಬ್ಸ್ಕ್ರೈಬರ್ ನಿಲ್ತಾ ಇಲ್ಲ. ಅದೇನಾಗಿದೆಯೋ ನನ್ಗೂ ಗೊತ್ತಿಲ್ಲ. ನಾನು ತುಂಬಾ ಜನ ಕೇಳಿದೆ, ಯಾಕೆ ಸಬ್ಸ್ಕ್ರೈಬರ್ ನಿಲ್ತಾ ಇಲ್ಲ, ಏನಾಗಿದೆ, ಏನ್ ಪ್ರಾಬ್ಲಮ್ಮು ಅಂತ ನಾನು ಕೇಳಿದೆ. ಅವ್ರು ಏನ್ ಹೇಳಿದಾರೆ ಅಂದ್ರೆ, ಜೆನ್ಯೂನ್ ಆಗಿ ನಿಮ್ ಸಬ್ಸ್ಕ್ರೈಬರ್ ಆಗಿರ್ಬೇಕು. ಈ ಫೇಕ್ ಐಡಿನಲ್ಲಿ ಬಂದು ಸಪೋರ್ಟಿಂಗ್ ಐಡಿ ಇರ್ತದಲ್ವಾ, ಅವ್ರಲ್ಲಿ ಬಂದು ನಿಮ್ಗೆ ಸಬ್ಸ್ಕ್ರೈಬರ್ ಆದ್ರೆ ಬರಲ್ಲ, ಲೆಸ್ ಆಗುತ್ತೆ. ಜೆನ್ಯೂನ್ ಆಗಿರ್ಬೇಕು ಸಬ್ಸ್ಕ್ರೈಬರ್. ಅವ್ರ ಚಾನಲ್ ಇರ್ಬೇಕು. 50 ಮೆಂಬರ್ಸ್ ಮೇಲೆ ಸಬ್ಸ್ಕ್ರೈಬರ್ ಇದ್ರೆ ಅದು ಜೆನ್ಯೂನ್ ಆಗುತ್ತೆ, ಆಯ್ತಾ? ಸಪೋರ್ಟಿಂಗ್ ಅಲ್ಲಿ ಹಾಕಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ಗೆ ಹೇಳಿದ್ರು. ನಾನು ಅವತ್ತಿಂದ ಬರ್ತಾರೆ, ಸಪೋರ್ಟಿಂಗ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ, ಹೋಗ್ತಾರೆ, ಟೆನ್ಷನ್ ಏನಿಲ್ಲ. ಮತ್ತೆ 500 ಕಂಪ್ಲೀಟ್ ಮಾಡ್ಕೊಂಡು ಅಪ್ಲೈ ಬಟನ್ ಕೊಟ್ಟೆ, ಮತ್ತೆ ಲೆಸ್ ಆಗೋಯ್ತು, ಮತ್ತೆ ಡೌನ್ ಆಗೋಯ್ತು. ಏನ್ ಮಾಡೋದು ಹೇಳ್ರಿ? ಎಲ್ಲ ಕೆಟ್ಟೋಯ್ತು. ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಅವ್ರು ತುಂಬಾ ಜನ ಇದ್ದಾರೆ. ಹೇಳಿದ್ರೆ ಹೆಸರು ಹೇಳ್ಬಾರ್ದು, ದೇವ್ರವ್ರು ಚೆನ್ನಾಗಿಟ್ಟಿರ್ಲಿ. ನನ್ಗಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ, ಎಲ್ಲಾರು ಬೆಳೀರಿ. ನಾನು ಹೇಳೋದಷ್ಟೇ, ಎಲ್ಲಾರು ಒಬ್ರಿಗೊಬ್ರು ಬೆಳ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಖಂಡಿತ ದುಡ್ಡು ಮಾಡ್ತೀನಂತ ಬರಕ್ ಹೋಗ್ಬೇಡಿ. ಯೂಟ್ಯೂಬ್ ನಲ್ಲಿ ದುಡ್ಡು ಮಾಡ್ತೀನಂತ ಬರಕ್ ಹೋಗ್ಬೇಡಿ. ದಯವಿಟ್ಟು ನಾನು ಫೇಮಸ್ ಆಗ್ಬೇಕಂತ ಬನ್ನಿ. ನೀವು ಫೇಮಸ್ ಆಗ್ತೀರಾ, ದುಡ್ಡು ಬರುತ್ತೆ, ಫೇಮಸ್ಸು ಆಗ್ತೀರಾ, ಆಯ್ತಾ? ದುಡ್ಡು ಮಾಡಕ ಬರ್ತೀನಿ ಅಂತ ಹೇಳಿದ್ರೆ ಇದ್ರಲ್ಲಿ ದುಡ್ಡು ಮಾಡಕ್ಕೆ ತುಂಬಾ ಕಷ್ಟ ಇದೆ. ನೋಡಿ, ಇಲ್ಲಿ ಮಾನಿಟೈಸೇಷನ್ ಆಗಿದ ತಕ್ಷಣ $10 ಮಾಡ್ಬೇಕು. $10 ಆದ್ಮೇಲೆ ಅದು ಕಂಪ್ಲೀಟ್ ಆದ್ಮೇಲೆ $100 ಮಾಡ್ಬೇಕು. ಎಷ್ಟಿದೆ ನೋಡಿ. $100 ಅಂದ್ರೆ ಈಸಿ ಅಲ್ನಾ? $10 ಮಾಡೋದಕ್ಕೆ ಎಷ್ಟು ಕಷ್ಟ ಬೀಳ್ತಾ ಇದಾರೆ ಮಾನಿಟೈಸೇಷನ್ ಆಗಿರೋರು. ಇನ್ನೆಷ್ಟು ಮಾತ್ರ ಇರ್ಬೋದು ಹೇಳಿ? ಓಕೆನಾ? ನನ್ಗಂತೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನ್ಗೆ ತುಂಬಾ ಧನ್ಯವಾದಗಳು. ನಮ್ಮ ಅಕ್ಕ ಅವ್ರು ಇದ್ದಾರೆ, ಅವ್ರದ್ದು ಮಾನಿಟೈಸೇಷನ್ ಆಗಿದೆ. ನಮ್ಮ ಅಕ್ಕ ಅವ್ರು ಇದ್ದಾರೆ, ಅವ್ರು ಖಂಡಿತ ನಾನು ಸಾಯೋ ಗಂಟ ಅವ್ರು ಮರೆಯೋದಿಲ್ಲ. ನಾನಂತೂ ನಿಜ, ನಾನು ಸಬ್ಸ್ಕ್ರೈಬರ್ ಬೇಕಾದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಓಕೆನಾ? ಥ್ಯಾಂಕ್ ಯು. ನಾನು ಇದನ್ನ ಕಳಕಳಾಗಿ ನಿಮ್ಮನ್ನ ಕೇಳ್ಕೊಂತ ಇದ್ದೀನಿ. ಎಲ್ಲರಿಗೂ ಸಪೋರ್ಟ್ ಮಾಡಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ, ಚೆನ್ನಾಗಿರಿ. ನಾನೇ ಬೆಳಿಬೇಕು, ನೀವೇ ಬೆಳಿಬೇಕಂತ ಯಾರು ತಿಳ್ಕೊಬೇಡಿ, ಆಯ್ತಾ? ಚೆನ್ನಾಗಿರ್ತೀರಿ. ಓಕೆ.